ನಡು ರಸ್ತೆಯಲ್ಲೇ ಕಾರು ಚಾಲಕನ ದುರಹಂಕಾರ. ಏನಿದು, ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಆಗಿರುವ ಘಟನೆಯ ಬಗ್ಗೆ ಹೇಳ್ತಾ ಇದ್ವಿ. ಸಾರ್ವಜನಿಕರ ಮೇಲೆ ಕಾರ್ ಹತ್ತಿಸೋಕೆ ಯತ್ನವನ್ನ ಮಾಡಿದ್ದಾರೆ. ಸಾರ್ವಜನಿಕರ ಮೇಲೆ ಇನೋವಾ ಕಾರನ್ನ ಪುಡಿಗಟ್ಟಿದ್ದಾರೆ ಸಾರ್ವಜನಿಕರು. ಕರೆಕ್ಟ್ ಆಗಿ ಮಾಡಿದ್ದಾರೆ. ಬೆಂಗಳೂರಿನ ಓಕ್ಲಿಪುರಂ ಜಂಕ್ಷನ್ ನಲ್ಲಿ ಆಗಿರುವಂತ ಘಟನೆ ಇದು. ಟ್ಯಾಕ್ಸಿಗೆ ಟಚ್ ಮಾಡಿದ್ದ ಇನೋವಾ ಕಾರ್ ಚಾಲಕ ಇದನ್ನ ಟ್ಯಾಕ್ಸಿ ಚಾಲಕ ಪ್ರಶ್ನೆ ಮಾಡಿದ್ದಕ್ಕೆ ಲಾಂಗ್ ಹೊರಗೆ ತೆಗೆದಿದ್ದಾನೆ ಈ ಭೂಪ. ಲಾಂಗ್ ತೆಗೆದ ಡ್ರೈವರ್ಗೆ ಸಾರ್ವಜನಿಕರು ಗೂಸ ಕೊಟ್ಟಿದ್ದಾರೆ. ಎದ್ನೋ ಬಿದ್ನೋ ಅಂತ ಕಾರ್ ಚಾಲಕ ಓಡಿದ್ದಾನೆ. ಇಂಥವ್ರಿಗೆ ಪಾಠ ಕಲಿಸ್ಬೇಕು. ಈ ಲಾಂಗ್ ತೊಗೊಂಡು ಬರ್ತೀನಿ, ನಾನೇನೋ ಮಾಡ್ತೀನಿ ಅಂತ ಹೇಳಿ ಅದು ಯಾವುದೋ ಹುಡುಗಿಗೋಸ್ಕರ ಹೋಗ್ಬಿಟ್ಟು ಇನ್ಯಾವನೋ ಒದ್ದುಬಿಟ್ಟು ಅಲ್ಲಿ ನಿಮ್ಮ ಪೌರುಷ ತೋರಿಸೋದಲ್ಲ. ಈ ಲಾಂಗ್ ಹಿಡ್ಕೊಂಡು ಓಡಾಡ್ತಾರಲ್ಲ, ಇಂಥವ್ರಿಗೆ ಪಾಠ ಕಲಿಸ್ಬೇಕು ಸಾರ್ವಜನಿಕರೆಲ್ಲ ಸೇರ್ಕೊಂಡು. ಅವಾಗ ಇನ್ನೊಂದ್ಸಲ ಲಾಂಗ್ ಎತ್ತಕ್ಕೂ ಭಯ ಪಡುತ್ತಾನ ಅವನು. ಇದು ಕರೆಕ್ಟಾಗಿ ಮಾಡಿರೋದು. ಇದು ಮಾಡಬೇಕು. ಲಾಂಗ್ ಹಿಡ್ಕೊಂಡು ಟಚ್ ಆಗಿದೆ, ಒಂದಿಷ್ಟು ಮಾತುಕತೆ ಆಗುತ್ತೆ, ಜಗಳ ಆಗುತ್ತೆ, ಓಕೆ. ಲಾಂಗ್ ಹಿಡ್ಕೊಂಡು ಬರ್ತೀನಿ ಆಚೆ ಕಾರಿಂದ ಲಾಂಗ್ ತೆಗಿತೀನಿ ಅಂತಂದ್ರೆ ಅವ್ನು ಯಾವನ್ ಇರಬೇಕು ನೋಡಿ, ಯೋಚನೆ ಮಾಡಿ. ತೋರಿಸ್ಬೇಕು ಅವನ ಗಾಡಿ ನಂಬರ್ ತೋರಿಸ್ಬೇಕು, ಯಾರವನು ಅಂತ ತೋರಿಸ್ಬೇಕು. ಅವನಿಗೆ ಇಷ್ಟೊಂದು ದುರಹಂಕಾರ, ಪೊಗರು, ನಡು ರಸ್ತೆಯಲ್ಲಿ ಮಚ್ಚ ತರಗೋ ರೀತಿಯಲ್ಲಿ ಲಾಂಗ್ ತೊಗೊಂಡು ಬರುವಷ್ಟು ಅವನಿಗೆ ಧೈರ್ಯ ಹೆಂಗೆ ಬರ್ತಾ ಇದೆ, ಅವನ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು. ಕಾರಣ ಯಾರೋ ಹಿನ್ನೆಲೆ ಇಲ್ಲದೆ ರೀತಿಯಾಗಿ ಯಾವನು ಎತ್ಕೊಂಡು ಬರೋದಿಲ್ಲ. ಅಲ್ಲಿ K01MN5804 ಈ ನಂಬರು, K01MN5804. ಇದು ಯಾರ್ದು ಇನೋವಾ ಕಾರು ನೋಡ್ಕೊಳ್ಳಿ ಒಂದ್ಸಲ. ಈ ನಂಬರ್ ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಯಾರಿವನು ಆರಾಮಾಗಿ ನಡು ರಸ್ತೆಯಲ್ಲಿ ಹಗಲಲ್ಲೇನೆ ಲಾಂಗ್ ತಗೊಂಡು ಬಂದು ತೋರಿಸುವಂತಹ ಬಂಡ ಧೈರ್ಯ ಅವನಿಗೆ ಹೆಂಗ್ರಿ ಬಂತು? ಇವನಿಗೆ ಕೊಟ್ಟಿದ್ರ ಸರಿಯಾಗಿ ಅಥವಾ ಬರೀ ಕಾರಷ್ಟ ಬುಡಿಗಟ್ಟಿದ್ರ ಸಾರ್ವಜನಿಕರು? ಅರುಣ್, ಇವತ್ತು ಮಧ್ಯಾಹ್ನ ಬೆಂಗಳೂರಿನ ಓಕ್ಲಿಪುರಂ ಜಂಕ್ಷನ್ನಲ್ಲಿ ನಡೆದಿರೋ ಘಟನೆ. ಮೊದಲಿಗೆ ಈ ಇನೋವಾ ಕಾರು ಮುಂದೆ ಹೋಗ್ತಿದ್ದಂತಹ ಒಂದು ಕ್ಯಾಬ್ಗೆ ಟಚ್ ಆಗುತ್ತೆ. ಸಹಜವಾಗಿ ಕಾರ್ಗೆ ಟಚ್ ಆದಂತಹ ಸಂದರ್ಭದಲ್ಲಿ ಕ್ಯಾಬ್ ಚಾಲಕ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಈತ ಇನೋವಾ ಕಾರ್ನಿಂದ ಕೆಳಗಿಳಿದು ಧಮಕಿಯನ್ನು ಹಾಕಿದ್ದಾನೆ. ಏನು ಮಾಡ್ಕೊಳ್ತೀಯಾ, ಏನು ಎತ್ತ ಅನ್ನೋ ಮಟ್ಟಿಗೆ ಒಂದಷ್ಟು ದುರಹಂಕಾರದ ವರ್ತನೆಯನ್ನು ತೋರಿದ್ದಾನೆ. ಅದಾದ ಬಳಿಕ ತನ್ನ ಕಾರ್ನ ಡೋರನ್ನು ತೆಗೆದು ಲಾಂಗನ್ನು ತೆಗೆದುಕೊಂಡು ಬಂದು ಹಲ್ಲೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾನೆ. ಇದೆಲ್ಲವನ್ನ ಕೂಡ ಅಲ್ಲಿದ್ದಂತಹ ಸಾರ್ವಜನಿಕರು ಗಮನಿಸ್ತಿದ್ದಾರೆ. ಯಾವಾಗ ಇವನು ಲಾಂಗ್ ತೆಗೆದು ಉದ್ದಟತನವನ್ನು ಪ್ರದರ್ಶನ ಮಾಡಿದ್ನೋ ಆಗ ಸಾಕಷ್ಟು ಜನ ಸಾರ್ವಜನಿಕರು ಸುತ್ತುವರೆದಿದ್ದಾರೆ, ಮತ್ತೆ ಕಾರನ್ನು ಅಡ್ಡ ಹಾಕಿದ್ದಾರೆ. ಪೊಲೀಸರು ಬರಬೇಕು ಇಲ್ಲಿ, ಅದುವರೆಗೂ ಕೂಡ ಈತ ಹೋಗಬಾರ್ದು ಅನ್ನೋ ಮಟ್ಟಿಗೆ ಕಾರಿಗೆ ಗೇರಾವ್ ಹಾಕಿ ಆತನನ್ನು ತಡೆಯುವ ಕೆಲಸವನ್ನ ಮಾಡಿದ್ದಾರೆ. ಅದಾದ ಬಳಿಕ ಸಾರ್ವಜನಿಕರ ಮೇಲೆ ಯಾವಾಗ ಈತ ಕಾರನ್ನು ಹತ್ಸೋದಕ್ಕೆ ಮುಂದಾದ್ನೋ ಆಗ ಇನೋವಾ ಕಾರನ್ನು ಪುಡಿ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಇಡೀ ಇನೋವಾ ಕಾರ್ಗೆ ಚೆನ್ನಾಗಿ ಮುಂದೆ ಮತ್ತೆ ಹಿಂದೆ ಎರಡೂ ಕಡೆಯ ಗ್ಲಾಸ್ಗಳು, ಅಕ್ಕಪಕ್ಕದ ಕಿಟಕಿಯ ಗ್ಲಾಸ್ಗಳು ಎಲ್ಲವನ್ನ ಕೂಡ ಪುಡಿ ಮಾಡುವ ಕೆಲಸವನ್ನ ಸಾರ್ವಜನಿಕರು ಮಾಡಿದ್ದಾರೆ. ಯಾವಾಗ ಸಾರ್ವಜನಿಕರು ಈ ರೀತಿಯಾಗಿ ಒಂದಷ್ಟು ಆಕ್ರೋಶವನ್ನ ಹೊರ ಹಾಕಿದ್ರು ಆಗ ಆತ ಆ ಸ್ಥಳದಿಂದ ಎಸ್ಕೇಪ್ ಆಗಿ ಕಾಲ್ ಕೀಳುವ ಕೆಲಸವನ್ನ ಮಾಡಿದ್ದಾನೆ. ಎದ್ನೋ ಬಿದ್ನೋ ಅಂತೇಳಿ ಓಡೋಗಿದ್ದಾನೆ. ಆತ ತನ್ನ ಹಿಂದೆ, ಆ ಕಾರ್ನ ಹಿಂದೆ ತನ್ನ ತಾಯಿ ಕುಳಿತಿದ್ರು, ಆ ತಾಯಿಯನ್ನು ಕೂಡ ಬಿಟ್ಟು ಓಡೋದ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಿರೋದು. ಸ್ಥಳಕ್ಕೆ ಬಂದಂತಹ ಪೊಲೀಸರು ಇದೀಗ ಕಾರನ್ನ ಸ್ಟೇಷನ್ ಬಳಿಗೆ ಕೊಂಡೊಯ್ದಿದ್ದಾರೆ. ಇದೀಗ ಅದರ ಆಧಾರದ ಮೇಲೆ ಆತನನ್ನ ಕರೆಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತೆ ಈ ಕಾರು ಟ್ಯಾಕ್ಸಿ ಚಾಲಕ ಏನಿದ್ರು ಅವರು ಕೂಡ ಒಂದು ದೂರನ್ನ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ನಡು ರಸ್ತೆಯಲ್ಲಿ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿಯಾಗಿ ಯಾವುದೋ ಕಾರ್ ಟಚ್ ಆಯಿತು ಅನ್ನೋ ಕಾರಣಕ್ಕೆ ಕೇಳಿದ್ದಕ್ಕೆ ಈ ರೀತಿಯಾಗಿ ಲಾಂಗ್ ತೆಗೆದು ಸಾರ್ವಜನಿಕರ ಮೇಲೆ ಕಾರು ಹತ್ತಿಸ್ತಾನೆ ಅಂತ ಹೇಳಿದ್ರೆ ಈತನಿಗೆ ಯಾವ ಮಟ್ಟಿಗಿನ ದುರಹಂಕಾರ ಇರಬೇಡ. ಈತನಿಗೆ ಈ ನೆಲದ ಕಾನೂನು ಇವ್ಯಾವೂ ಕೂಡ ಈತನಿಗೆ ಅನ್ವಯಿಸೋದಿಲ್ವಾ? ಪೊಲೀಸರು ಈತನನ್ನ ಪತ್ತೆ ಮಾಡಿ ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.